ನಡೀತಿದೆ ಅಂತ ಅನ್ಕೊಂಡ್ವಿ. ಮೊದಲ ವಿಕೆಟ್, ಮೊದಲ ರಾಜೀನಾಮೆ ಏನ್ ನೋಡ್ತೀರಿ? ಬಹುಶಃ ನನಗೆ ಗೊತ್ತಿಲ್ಲ ಅದು ಯಾಕೆ ರಾಜೀನಾಮೆ ಕೊಟ್ಟಂತ ಗೊತ್ತಿಲ್ಲ. ಯಾಕಂದ್ರೆ ಡಿ ಕೆ ಸಾಹೇಬರು ಸಹ ರಾಮಲಿಂಗಾರೆಡ್ಡಿ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ರು. ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬೃಹತ್ ನೀರಾವರಿಯನ್ನು ಕೊಟ್ಟಿರಬೇಕು ಅವರಿಗೆ. ಅದರಲ್ಲೇ ಒಳ್ಳೇದಿತ್ತು. ಬಹುಶಃ ಯಾಕೆ ಅನ್ನೋದು ಗೊತ್ತಿಲ್ಲ. ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನಿಸ್ತದೆ ನನಗೆ. ಸರ್, ಈ ಹಿಂದೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇವರಿಗೆ ಸೇಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಸಿಕ್ಕಿತ್ತಂತೆ. ಆಗ ಡಿ ಕೆ ಬ್ರದರ್ಸ್ ಹೋಗಿ ಅವ್ರ ಮನೇಲಿ ಮಾತುಕತೆ ಮಾಡ್ಕೊಂಡು ನಾನು ಮಿನಿಸ್ಟ್ರಿ ಆದಾಗ ಕೊಡ್ತೀನಿ ಅಂತ ಹೇಳಿದ್ರಂತೆ. ಈಗ ಮಾತು ತಪ್ಪಿದ್ದಾರೆ, ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ. ಒಳ್ಳೆ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಕೊಡಲಿ ಬಿಡಿ. ಅದಕ್ಕೆ ಅವ್ರು ಏನು ಕೇಳಿದ್ರು ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ ಸರ್. ನಡೀತಿದೆ ಅಂತ ಅನ್ಕೊಂಡ್ವಿ. ಮೊದಲ ವಿಕೆಟ್, ಮೊದಲ ರಾಜೀನಾಮೆ ಏನ್ ನೋಡ್ತೀರಿ? ಬಹುಶಃ ನನಗೆ ಗೊತ್ತಿಲ್ಲ ಅದು ಯಾಕೆ ರಾಜೀನಾಮೆ ಕೊಟ್ಟಂತ ಗೊತ್ತಿಲ್ಲ. ಯಾಕಂದ್ರೆ ಡಿ ಕೆ ಸಾಹೇಬರು ಸಹ ರಾಮಲಿಂಗಾರೆಡ್ಡಿ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ರು. ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬೃಹತ್ ನೀರಾವರಿಯನ್ನು ಕೊಟ್ಟಿರಬೇಕು ಅವರಿಗೆ. ಅದರಲ್ಲೇ ಒಳ್ಳೇದಿತ್ತು. ಬಹುಶಃ ಯಾಕೆ ಅನ್ನೋದು ಗೊತ್ತಿಲ್ಲ. ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನಿಸ್ತದೆ ನನಗೆ. ಸರ್, ಈ ಹಿಂದೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇವರಿಗೆ ಸೇಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಸಿಕ್ಕಿತ್ತಂತೆ. ಆಗ ಡಿ ಕೆ ಬ್ರದರ್ಸ್ ಹೋಗಿ ಅವ್ರ ಮನೇಲಿ ಮಾತುಕತೆ ಮಾಡ್ಕೊಂಡು ನಾನು ಮಿನಿಸ್ಟ್ರಿ ಆದಾಗ ಕೊಡ್ತೀನಿ ಅಂತ ಹೇಳಿದ್ರಂತೆ. ಈಗ ಮಾತು ತಪ್ಪಿದ್ದಾರೆ, ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ. ಒಳ್ಳೆಯ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಕೊಡಲಿ ಬಿಡಿ. ಅದಕ್ಕೆ ಅವ್ರು ಏನು ಕೇಳಿದ್ರು ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ ಸರ್. ನಡೀತಿದೆ ಅಂತ ಅನ್ಕೊಂಡ್ವಿ. ಮೊದಲ ವಿಕೆಟ್, ಮೊದಲ ರಾಜೀನಾಮೆ ಏನ್ ನೋಡ್ತೀರಿ? ಬಹುಶಃ ನನಗೆ ಗೊತ್ತಿಲ್ಲ ಅದು ಯಾಕೆ ರಾಜೀನಾಮೆ ಕೊಟ್ಟಂತ ಗೊತ್ತಿಲ್ಲ. ಯಾಕಂದ್ರೆ ಡಿ ಕೆ ಸಾಹೇಬರು ಸಹ ರಾಮಲಿಂಗಾರೆಡ್ಡಿ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ರು. ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬೃಹತ್ ನೀರಾವರಿಯನ್ನು ಕೊಟ್ಟಿರಬೇಕು ಅವರಿಗೆ. ಅದರಲ್ಲೇ ಒಳ್ಳೇದಿತ್ತು. ಬಹುಶಃ ಯಾಕೆ ಅನ್ನೋದು ಗೊತ್ತಿಲ್ಲ. ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನಿಸ್ತದೆ ನನಗೆ. ಸರ್, ಈ ಹಿಂದೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇವರಿಗೆ ಸೇಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಸಿಕ್ಕಿತ್ತಂತೆ. ಆಗ ಡಿ ಕೆ ಬ್ರದರ್ಸ್ ಹೋಗಿ ಅವ್ರ ಮನೇಲಿ ಮಾತುಕತೆ ಮಾಡ್ಕೊಂಡು ನಾನು ಮಿನಿಸ್ಟ್ರಿ ಆದಾಗ ಕೊಡ್ತೀನಿ ಅಂತ ಹೇಳಿದ್ರಂತೆ. ಈಗ ಮಾತು ತಪ್ಪಿದ್ದಾರೆ, ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ. ಒಳ್ಳೆಯ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಕೊಡಲಿ ಬಿಡಿ. ಅದಕ್ಕೆ ಅವ್ರು ಏನು ಕೇಳಿದ್ರು ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ ಸರ್.